ಇವತ್ತು ನಾನು ಅಧಿಕಾರಿಗಳ ಜೊತೆಯಲ್ಲಿ ಕೆಂಪಾಂಬುದಿ ಕೆರೆಗೆ ಬೆಳಗ್ಗೆ ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಬಂದಿದ್ದು. ಸಾಕಷ್ಟು ಸಿವಿಲೇಜ್ ವಾಟರು ಕೆರೆಗೆ ಹೋಗ್ತಾ ಇದೆ ಅಂತ ಮಾಹಿತಿ ಗೊತ್ತಾದ ತಕ್ಷಣ ಇಲ್ಲಿ ಬಂದು ಇವತ್ತೇನಾಗಿದೆ ಅಂದರೆ ಸ್ಯಾನಿಟರಿ ಲೈನ್ ಕೆಲವು ಕಡೆ ಓಪನ್ ಆಗಿದೆ, ಸಬ್ಮೈನ್ಗಳು. ಆ ನೀರು ಕಲುಷಿತ ನೀರು ಯಾವುದು ಕೆರೆಗೆ ಹೋಗಬಾರ್ದಾಗಿತ್ತು, ಆ ನೀರು ಹೋಗ್ತಾ ಇರೋದ್ರಿಂದ ಇವತ್ತು ಅದನ್ನು ಇನ್ಸ್ಪೆಕ್ಟ್ ಮಾಡಿ ಇದ್ರ ಬಗ್ಗೆ ನಾಳೆನೇ ಒಂದು ತುರ್ತಾಗಿ ಒಂದು ಸಭೆ ಕರೆದು ಏನೇನು ಇದನ್ನು ಸರಿಪಡಿಸೋದಕ್ಕೆ ಕ್ರಮ ತಗೊಳ್ಬೇಕು ಅದ್ರ ದೃಷ್ಟಿಯಿಂದ ಯೋಚನೆ ಮಾಡ್ತಾಯಿದ್ವಿ. ಸೆಕ್ಯೂರಿಟಿ ದೃಷ್ಟಿಯಿಂದನೂ ಕೂಡ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಏನು ಮಾಡಬೇಕು ಇದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಾಗಿದೆ. ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಈ ಲೈಟ್ಗಳನ್ನೆಲ್ಲ ಒಡೆದಾಕಿರ್ತಕ್ಕಂಥದ್ದು, ಕೆಲವು ಅನೈತಿಕ ಚಟುವಟಿಕೆ ರಾತ್ರಿ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಇದಕ್ಕೆಲ್ಲ ಏನೇನು ಕ್ರಮ ತಗೋಬೇಕು ಅನ್ನೋದಿದೆ. ಅದ್ರ ಬಗ್ಗೆ ಶೀಘ್ರವಾಗಿ ಒಂದಷ್ಟು ಕ್ರಮ ತಗೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಐತಿಹಾಸಿಕ ಕೆಂಪಾಂಬುದಿ ಕೆರೆ ಏನಿದೆ ಇದರ ಸ್ವಚ್ಛತೆಯನ್ನು, ಪರಿಸರವನ್ನು ಕಾಪಾಡೋದು ನಮ್ಮೆಲ್ಲರ ಒಂದು ಹೊಣೆಗಾರಿಕೆ, ಜವಾಬ್ದಾರಿ. ಆ ದೃಷ್ಟಿಯಿಂದ ಇದ್ರ ಮುಂದೆ ಈ ಥರ ಆಗಬಾರ್ದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಈಗಾಗಲೇ ಸೂಕ್ತ ಮಾಹಿತಿಯನ್ನು, ಸೂಚನೆಯನ್ನು ಕೊಡಲಾಗಿದೆ. ಮುಂದೆ ಏನೇ ಆದ್ರೂ ಕೂಡ ಆ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ಹೊಣೆಗಾರರಾಗಬೇಕಾಗತ್ತೆ. ಆ ದೃಷ್ಟಿಯಿಂದ ಇದನ್ನೆಲ್ಲವನ್ನು ಕೂಡ ನಾಳೆಯಿಂದನೇ ಇದ್ರ ಬಗ್ಗೆ ಎಲ್ಲ ಕ್ಲೀನಿಂಗು ಆ್ಯಕ್ಟಿವಿಟಿ ಎಲ್ಲ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥದ್ದನ್ನು ಭರವಸೆ ಕೊಟ್ಟಿದ್ದಾರೆ. ಇದನ್ನು ವಾರ್ ಫಿಟ್ಟಿಂಗ್ನಲ್ಲಿ ಈ ಕೆಲಸಗಳನ್ನು ತಗೊಳ್ಳೋದು, ಜೊತೆಗೆ ವಾಟರ್ ಲೈನ್ ಏನು ಸ್ಯಾನಿಟರಿ ಲೈನ್ ಏನಿದೆ ಇದೆಲ್ಲ ಚೋಕಪ್ ಆಗಿರ್ತಕ್ಕಂಥ ಹಳೆ ಲೈನ್ಗಳು, ಇದಕ್ಕೆ ಹೊಸ ಲೈನ್ಗಳದ್ದನ್ನು ಅಳವಡಿಸುವಂಥ ಕಾರ್ಯನೂ ಕೂಡ ಜೊತೆಯಲ್ಲೇ ಪ್ರಾರಂಭ ಮಾಡ್ತೀವಿ. ಓಕೆ ಸರ್.